ಎಲ್ಲ ನನ್ನ ಪ್ರೀತಿಯ ಬಂಧುಗಳಿಗೆ ನಮಸ್ಕಾರಗಳು. ಇವತ್ತಿನ ಟಾಪಿಕ್ ಏನೆಂದರೆ, ಇಂತಹ ತಪ್ಪುಗಳನ್ನು ನಿಮ್ಮ ಜೀವನದಲ್ಲಿ ಮಾಡಿದರೆ ನರಕದಲ್ಲಿ ಶಿಕ್ಷೆಯನ್ನ ಅನುಭವಿಸುತ್ತೀರಿ. 1. ಯಾವ ವ್ಯಕ್ತಿ ತನ್ನ ಗಂಡ ಅಥವಾ ಹೆಂಡತಿಯನ್ನು ಬಿಟ್ಟು ಪರರೊಂದಿಗೆ ದೇಹ ಸಂಪರ್ಕ ಮಾಡುತ್ತಾನೋ ಅಥವಾ ಮಾಡುತ್ತಾಳೋ ಅವರು ನರಕದಲ್ಲಿ ಉಗ್ರ ಶಿಕ್ಷೆಯನ್ನು ಯಮ ದೇವನಿಂದಲೇ ಅನುಭವಿಸುತ್ತಾರೆ. 2. ನಾವು ಪೂಜೆ ಮಾಡುವ ಗೋವುಗಳನ್ನ ಯಾರು ಕೊಳ್ಳುತ್ತಾರೋ ಅವರು ಮುಂದಿನ ಜನ್ಮದಲ್ಲಿ ಅಂಗವೈಫಲ್ಯವನ್ನು ಅನುಭವಿಸುತ್ತಾರೆ ಎಂದು ಗರುಡ ಪುರಾಣದಲ್ಲಿ ಉಲ್ಲೇಖವಾಗಿದೆ. 3. ಯಾರು ಹೆಚ್ಚು ಮೋಸ ಮಾಡುತ್ತಾರೋ ಅಥವಾ ಗೊತ್ತಿದ್ದರೂ ಮೋಸ ಹೋಗುತ್ತಾರೋ ಅಂತವರು ಹುಟ್ಟಿನಿಂದಲೇ ಕಿವುಡಾಗಿ ಹುಟ್ಟುತ್ತಾರೆ ಎಂಬ ಮೂಢನಂಬಿಕೆ ಹಳ್ಳಿಯಲ್ಲಿ ಚಾಲ್ತಿಯಲ್ಲಿದೆ. 4. ಹಣವನ್ನು ಕದ್ದವರು ಎಂದಿಗೂ ಜೀವನದಲ್ಲಿ ಉದ್ಧಾರವಾಗುವುದಿಲ್ಲ, ಹಾಗೆಯೇ ಮುಂದಿನ ಜನ್ಮದಲ್ಲಿ ಮನುಷ್ಯರಾಗಿ ಹುಟ್ಟಲು ಅನರ್ಹರು. 5. ಗೋವನ್ನು ಮತ್ತು ಬ್ರಹ್ಮ ವಿಷ್ಣುವನ್ನ ತನ್ನ ಕಾಲದಿಂದ ಒದ್ದವರು ಹುಟ್ಟು ಕುಂಟರಾಗಿ ಜನಿಸುತ್ತಾರೆ ಎಂಬ ನಂಬಿಕೆ ಇದೆ. 6. ಸುಳ್ಳನ್ನು ಹೇಳುವವರು ಮತ್ತು ಸುಳ್ಳನ್ನು ಕೇಳುವವರು ಒಂದು ದಿನ ಸತ್ಯದ ಅರಿವಾಗಿ ಮಾನಸಿಕ ಖಿನ್ನತೆಯಿಂದ ಬಳಲುತ್ತಾರೆ ಹಾಗೂ ತಮ್ಮ ಜೀವನದಲ್ಲಿ ಯಾರೊಂದಿಗೂ ಬೆರೆಯುವುದಿಲ್ಲ. 7. ಈಗಿನ ಕಾಲದಲ್ಲಿ ಸ್ವಂತ ಅಣ್ಣ ತಮ್ಮಂದಿರೇ ದಾಯಾದಿಗಳಾಗಿ ಹೊಡೆದಾಡುತ್ತಾರೆ ಅಂತವರು ಮುಂದಿನ ಜನ್ಮವನ್ನು ಪಡೆಯಲು ಯೋಗ್ಯರಲ್ಲ ಎಂದು ಗರುಡ ಪುರಾಣದಲ್ಲಿ ಹೇಳಲಾಗಿದೆ. 8. ಸ್ತ್ರೀಯರನ್ನು ಕೊಂದು ಗರ್ಭಪಾತವನ್ನು ಉಂಟುಮಾಡುವವನು ಬಿಲ್ಲುವನಾಗಿ ಹುಟ್ಟುತ್ತಾನೆ ಮತ್ತು ಶಾಶ್ವತವಾಗಿ ರೋಗಗಳಿಂದ ಬಳಲುತ್ತಾನೆ ಎಂಬ ನಂಬಿಕೆ ಇದೆ. ಈ ಮಾಹಿತಿಯನ್ನು ಕೆಲವೊಂದು ದಿನಪತ್ರಿಕೆಗಳಿಂದ ಆಯ್ದುಕೊಳ್ಳಲಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ನಿಮ್ಮ ಸಿರಿ. ನಮಸ್ಕಾರ.